ಪಾಟೀಲ್. ನಾನೇ MR ಪಾಟೀಲ್. ಈ ಪೊಲೀಸ್ ಕಾಮರಾಜ ಪಾಟೀಲನೆಂದರೆ ಇಡೀ ನಾಡೇ ಗಡಗಡ ನಡಗಿ ನಂದಾಗಿ ನನ್ನ ಪಾದಗಳಿಗೆ ಬಂದು ಬೀಳುವಾಗ ಹಂತದರಲ್ಲಿ ಏಕಛತ್ ಒಬ್ಬ ಬಡಪಾಯಿ ನನ್ನ ಮಗ ಬಸಲಿಂಗಪ್ಪ ಗೌಡ ನನಗೆದುರಾಗಿ ನಿಂತಿದ್ದಾನೆಂದರೆ ಇದನ್ನು ನಾನು ಸಹಿಸಿಕೊಳ್ಳಲಾರೆ. ಬಸಲಿಂಗಪ್ಪ ಗೌಡ, ಬಸವಳಿದ ನಿನ್ನ ಪ್ರಾಣ ಯಮನ ದಾರಿಯ ನೋಡುವ ಸಮಯ ತೀರ ಹತ್ತಿರ ಬಂದಿದೆ. ಇಂದು ನಿನ್ನ ಪ್ರಾಣದೊಡನೆ ನಿನ್ನ ಜೀವಕ್ಕೆ ಜೀವವಾಗಿರುವ ನಿನ್ನ ಹತ್ತಿಗೊಡವನಿಗೆ ಬೆಂಕಿ ಹಚ್ಚಿ ಅದೇ ಬೆಂಕಿಯಲ್ಲಿ ನಿನ್ನನ್ನು ಜೀವಂತವಾಗಿ ಸುಡದಿದ್ದರೆ ನನ್ನ ಹೆಸರು MR ಪಾಟೀಲ್, ಗೌಡನೇ ಅಲ್ಲ. ಮಲೇಸಿ ಮಲೇಸಿ ಅದೇನಂತ ಹೇಳಿದನೆ ನಾಣ ಮಾಡುವ ಚೌಕಾಸೆ ಸಾಟ್ನ ಹೂ ಅಣ್ಣಲೇ ಪಡಪೋಸೆ ಸಾಟ್ನ ಹೂ ಅಣ್ಣ. ಈ ನಗರಕ್ಕೆ ನಾನೇ ನಾಯಕನೆಂದು ನಮಗೆದುರಾಗಿಕೊಂಡ ಬದುಕುತ್ತಿರುವ ಬಸಲಿಂಗಪ್ಪ ಗೌಡವನಿಗೆ ಬೆಂಕಿ ಹಚ್ಚಿ ನನಗೆ ಸವಾಲು ಹಾಕಿ ನಿಂತಿರುವ ಅವನ ಹತ್ಯೆ ಅಂಗಡಿಗೆ ಬೆಂಕಿ ಹಚ್ಚಿ ಅವನನ್ನು ಜೀವಂತವಾಗಿ ಸುಟ್ಟು ಬಂದು ಬಿಡು. ಆಯ್ತು ಗೌಡ್ರೆ, ನಾಳೆ 10 ಹಳ್ಳಿಗೂ ರಾಜನನ್ನು ವಿರೋಧ ಮಾಡೋರಾಗಿ ಎಡೆ ಎತ್ತಿ ಬಿಡಿದಿರುವ ಅವನ ಅಡಿಯನ್ನ ತುಂಡರಿಸಿ ಮುಂದನೆ ಮುಂಗುಳನ್ನು ಕತ್ತರಿಸಿ ಹಾಕಿ ಅವಳ ಹಳೆ ಬರವನ್ನು ಅದೇ ಹತ್ತಗಿಡಲು ಹಾಕಿ ಸುಟ್ಟು ಬರೆದಿದ್ದರೆ ನನ್ನ ಹೆಸರು ಮಲ್ಲೇಶನೇ ಅಲ್ಲ. ಮಲ್ಲೇಶಿ ಮೊದಲ ಮಾಡಲಿ ನಿಂದ ಸೌಂಡ್ ಡೌಣ ಲೇ ಲಿಂಗ, ಅವನ ಸೌಂಡ್ ಯಾಕೆ ಡೌನ್ ಮಾಡ್ತಲೇ ಹೊಚ್ಚೊಳೆ ಮಗನೇ? ಗುರುವೇ ಶಂಭುಲಿಂಗ ಗೌಡ್ರ, ನಿಮ್ಮ ತಲೆನೂ ಅಲ್ಲ ಬಟಾಟಿ ಕಾಣ್ತಿದ್ರಿ, ನಿಮ್ಮ ತಲೆನೂ ಅಲ್ರಿ ಗೌಡ್ರ. ಈ ಕಾಯಕ ಮಾಡುವಾಗ ಶಶಿಧರ್ ಇದ್ರ ನಮಗ ಭಾಳ ತೊಂದರೆ ಆಗುದಿಲ್ಲನ್ರಿ ಕೆಲಸಕ್ಕ. ಅದೇನು ಮಾಡಬೇಕಂತ ಬೇಗ ನೀನು ಹೇಳು. ಕೇಳ್ರಿ ಗೌಡ್ರ, ನಾನು ಇದಕ್ಕಿಂತ ಮೊದಲ ಹೋಗಿ ಗೌಡ್ರ ಕರ್ಲಾಕತ್ತಾರಂತ ಹೇಳಿ ಪಂಚಾಯತಿ ವಿಷಯ ಕೆಲಸ ಮಾಡೋದೈತೆ ಅಂತ ಹೇಳಿ ಕರ್ಕೊಂಡು ಬರ್ತೇನೆ ರೀ. ಆ ಪಾರ್ಟ್ನರ್ ಬಿಸ್ನೆಸ್ ಮಾಡೋದೈತೆ ಅಂತ ಹೇಳಿ ಕರ್ಕೊಂಡು ಬರ್ತೀನಿ ರೀ. ನಾವು ಇತ್ಲಾಗ ಹೋಗ್ತೀವಿ, ನೀವು ಅತ್ಲಾಗ ಹೋಗಿ ಆ ಥರ ನಾನ ಮಾಡಿಬಿಡುದ್ರಿ. ಹೌದು, ಇದು ಒಳ್ಳೆ ಪ್ಲಾನ್. ಕೊತ್ತಂಬರಿ ಮಾಡಿ ಬೆಂಕಿ ಕೊಟ್ಟು ಬರ್ತೀನಿ ಗೌಡ್ರ. ವೆರಿ ಗುಡ್, ನೀವಿನ್ನು ಹೋಗಬಹುದು. ಇದ್ದರೆ ಇರಬೇಕು ನಿಮ್ಮಂತ ತಲೆ ಇದ್ದವರು. ಹೋಗಿ ಬಿಡ್ರಿ. ಆಯ್ತು, ಬರ್ತೀನಿ ಗೌಡ್ರ. ಶಾಂತಿ ಸಂಧಾನದ ಕ್ರಾಂತಿಗೆ ಮೊದಲೇ ನರಬಲೆ ಆ ಬಸಲಿಂಗಪ್ಪ ಗೌಡ. ಅವನ ಮಗನಿಗೆ ಮೋಸದ ಜಾಲ ಬೀಸಿ ಫ್ಯಾಕ್ಟರಿ
ಜ್ಞಾನೇಶ್ವರೆಂಬ ಪಟ್ಟ ಗಟ್ಟಿ ಕೊನೆಗೆ ಅವನನ್ನು ಚಟ್ಟ ಕಟ್ಟಿಸದಿದ್ದರೆ ನಾನೀ ಕಲಿಯುಗದ ಕ್ರಾಂತಿವೀರ M.R. ಪಾಟೀಲ್ ಕಂಬಾರ್ ಗೌಡನೇ ಅಲ್ಲ. ಸ್ವಾಮಿ, ಹಾಲನ್ನು ತೆಗೆದುಕೊಳ್ಳಿ. ಬಾ ಗೌರಿ ಬಾ. ಅದು ಯಾವುದೋ ಗಂಭೀರವಾದ ನಗೆಯನ್ನು ಆವರಿಸಿಕೊಂಡಿದೆಯಲ್ಲ ನಿಮಗೆ. ಗೌರಿ, ನೀ ಬಂದಾಕ್ಷಣ ಹಸನ್ಮುಖಿ ಆದ ನಗೆ ಬೀರಿದ ನನಗೆ. ಬಾ ಗೌರಿ ಬಾ, ಈ ಪಾಟೀಲ್ನ ಮನ ತುಂಬುವಂತೆ ಹಾಡು ಬಾ ಒಂದು ಪ್ರೇಮಗೀತೆಯನ್ನು. ಓಹೋ, ಗೌಡರ ಆಜ್ಞೆಗೆ ಸಮಯವಿದೆ. ಬಾ ರಾಜ ಬಾ. ನನಗಾಗಿ ನಿನಗಾಗಿ ಈ ಜೀವನದು ಹೊಸದು ನನ್ನೊಲವೇ ನೀಬಾ ನನ್ನ ಚೆಲುವೆ ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಗೆ ಬಾರೆ ನನ್ನ ಸನಿಹಕ್ಕೆ. ಸಿಹಿ ಮುತ್ತಿನ ಕಾಣಿಗೆ Usually
ಆರತಿಯೇ ಹರೆಗಿರಿಯೇ ಆವನ ನಗುತ್ತಿರುವಂತೆ ಎಲ್ಲ ಭಾರವಾಯಿತೆ ಎನ್ನುತ್ತಿದೆ ಸಿಹಿ ಮುತ್ತಿನ ಹಾ ಗೌರಿ ನೀನಿನ್ನು ಒಳಗೆ ನಡಿ, ನಾನು ಸ್ವಲ್ಪ ಪಂಚಾಯತ್ ಕಡೆಗೆ ಹೋಗಿ ಬರುತ್ತೇನೆ. ಆಯ್ತ್ರಿ. ಏನ್ರಿ ಗೌಡ್ರ ಕೃಷಿ ವ್ಯಾಪಾರ ಕರ್ಕೊಂಡ್ ಬರೋ ಗೊತ್ತೇಳಿ ಕಳಿಸಿ ನನ್ನ ನೀವು ಇಲ್ಲೇನ ಗಜಮಾ ಮಾಡಕತ್ತೀರಲ್ಲ. ಬನ್ನಿ ಶಶಿಧರ್, ವೆಲ್ಕಮ್, ಬನ್ನಿ. ಥ್ಯಾಂಕ್ ಯು ಹೇರಿ ಮಚ್ ಗೌಡ್ರೆ, ಥ್ಯಾಂಕ್ ಯು ಹೇರಿ ಮಚ್. ಹಾ ಹಾ ನೀನು ನನ್ನ ಕ್ಲೋಸ್ ಫ್ರೆಂಡ್. ಹಾ ಇರಲಿ, ಹೇಗೆ ನಡೆದಿದೆ ನಿನ್ನ ಕೆಲಸ ಕಾರ್ಯಗಳೆಲ್ಲ? ಗೌಡ್ರೆ, ಕೃಷಿ ಕಾರ್ಯವೇನು ಚೆನ್ನಾಗಿ ನಡೀತಾ ಇದೆ. ಆದರೆ ಸೈಡ್ ಬಿಸಿನೆಸ್ ಮಾತ್ರ ಸ್ವಲ್ಪ ಡೌನ್ ಆಗಿದೆ. ಅದಕ್ಕೆ ಚಿಂತಿಸಿರುವೆ ಶಶಿಧರ್, ಅದಕ್ಕೆಲ್ಲ ನಾನಿದ್ದೇನೆ. ಇವತ್ತಿಗೆ ನನ್ನ ಆಯಿಲ್ ಮಿಲ್ಲಿಗಾಗಲಿ ಅಥವಾ ಶುಗರ್ ಫ್ಯಾಕ್ಟ್ರಿಗಾಗಲಿ ನಿನ್ನನ್ನು ಮ್ಯಾನೇಜರ್ನಾಗಿ ನೇಮಕ ಮಾಡಿಕೊಳ್ಳುತ್ತೇನೆ. ಅದು ಅಲ್ಲದೆ ನಿನಗೆ ಕೈ ತುಂಬ ಸಂಬಳ ನೀಡಿ ಬಂದ ಲಾಭದಲ್ಲಿ 10% ನಿನಗೆ ಕೊಡುತ್ತೇನೆ. ಆಯ್ತೆ? ಸಂತೋಷ ಗೌಡ್ರೆ, ಸಂತೋಷ. ರೋಗಿ ಬಯಸುತ್ತೋ ಅದೇ, ಡಾಕ್ಟರ್ ಹೇಳಿದ್ದು ಅದೇ. ಗೌಡ್ರೆ, ಇದಕ್ಕೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ. ನಡೆ, ಹಾಗಾದರೆ ಈಗಲೇ ಹೋಗಿ ನಿನ್ನನ್ನು ಡ್ಯೂಟಿಗೆ ಆರ್ಡರ್ ಮಾಡುತ್ತೇನೆ. ಆ ನಂತರ ಪಂಚಾಯಿತಿ ಕೆಲಸ ಎಲ್ಲ ಮುಗಿಸಿಕೊಂಡು ಈ ಗೂಳಿ ಬಸವೇಶ್ವರ ಕಾರ್ತಿಕಕ್ಕೆ ಹೋಗಿ ಅಡ್ಡಾಡಿ ಬರೋಣ. ಆಯ್ತು ನಡ್ರಿ ಗೌಡ್ರೆ, ನಿಮ್ಮ ಇಚ್ಛೆ ನನ್ನ ಇಚ್ಛೆ. ನಡ್ರಿ ಹೋಗೋಣ.